ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ನಾನು 2 ದಿವಸದ ವಿಡಿಯೋವನ್ನು ಕಂಬೈನ್ ಮಾಡಿ ಹಾಕ್ತಾ ಇರುವಂಥದ್ದಾಯ್ತಾ. ನನಗೆ ನಿನ್ನೆ ಪುತ್ತೂರಿಗೆ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಇತ್ತು, ಹಾಗೆ ಅಲ್ಲಿಗೆ ಅಕ್ಕನ ಜೊತೆ ಹೋಗಿ ಅದಾದ ನಂತರ ನಾವು ನಮ್ಮ ಕೆಲಸ ಮುಗಿಸಿಕೊಂಡು ಮತ್ತೆ ಐಸ್ ಕ್ರೀಮ್ ಮತ್ತು ಪಿಜ್ಜಾ ಎಲ್ಲ ತಿಂದು ಮತ್ತೆ ಮನೆಗೆ ಮರಳಿ ಬಂದದ್ದು. ನಾವು ತಿಂದ ಪಿಜ್ಜಾ ತುಂಬ ಚೆಂದ ಇತ್ತು, ಡಾಮಿನೋಸ್ಗಿಂತ ಕೂಡ ನನಗೆ ತುಂಬ ಇಷ್ಟ ಆಯಿತು. ಅದರ ಜೊತೆಗೆ ಇದೆಂಥದ್ದು ನೀಲಿ ಬಣ್ಣದ ಜ್ಯೂಸ್ ಇತ್ತು, ನನಗೆ ಇದರ ಹೆಸರು ಕೂಡ ನೆನಪಿಲ್ಲ ಆಯಿತಾ. ನಮ್ಮ ಮನೆಗೆ ಇವತ್ತು ಯಾರು ಬಂದಿದ್ದಾರೆ ಗೊತ್ತುಂಟಾ? ನಿಮಗೆ ಗುರ್ತಾ ಇರಬಹುದು ನೋಡಿ. ಹಾಯ್, ನಾನು ಕೇರಳಕ್ಕೆ ಇವರ ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಅಲ್ಲ, ನೆನಪಿರಬಹುದು ನಿಮಗೆ. ಅವನು ಮತ್ತೆ ಅವನ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲ ಬಂದಿದ್ದಾರೆ ಗೊತ್ತುಂಟಾ. ಅವರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಇತ್ತಂತೆ, ಹಾಗೆ ಅಲ್ಲಿಂದ ಬರುವಾಗ ಬರ್ತೇನೆ ಅಂತ ನನಗೆ ಅತ್ತಿಗೆ ಮೆಸೇಜ್ ಹಾಕಿದ್ರು ಆಯ್ತಾ. ಇವನಿಗೆ ಉಪನಯನ ಉಂಟು, ಅದಕ್ಕೆ ಹೇಳಲಿಕ್ಕೆ ಕೊಡಲಿಕ್ಕೆ ಬಂದಿದ್ದವರು ನಮ್ಮ ಮನೆಗೆ. ಎಲ್ಲರೂ ಬಂದಿದ್ದಾರೆ, ಅಲ್ಲಿ ಹಿಂದೆ ಬರ್ತಾ ಇರುವವರಿಗೆ. ಅವರು ನಿಮಗೆ ಗೊತ್ತುಂಟಲ್ಲ, ನಮ್ಮ ಒಂದು ದೇಸಿ ಕುಟುಂಬದಲ್ಲಿ ಒಂದು ಬಾಯಿ ಹೇಳುವ ಕಾರ್ಯಕ್ರಮ ಸುಮಾರು ಅರ್ಧ ಗಂಟೆಗಳ ಕಾಲ ಇರ್ತದಲ್ಲ ನೋಡಿ. ಅವರೆಲ್ಲ ಬರ್ತಾ ಇದ್ದಾರೆ ಅಲ್ಲಿಂದ. ಇವರ ಗೃಹ ಪ್ರವೇಶ ಇರುವ ಸಮಯದಲ್ಲಿ ಕೂಡ ಒಂದ್ಸಲ ಅವರು ಬಂದಿದ್ದರು, ಆದರೆ ನಾನು ಮತ್ತು ಅಮ್ಮ ಮನೆಯಲ್ಲಿರಲಿಲ್ಲ, ಅಪ್ಪ ಮಾತ್ರ ಇದ್ದದ್ದು. ಹಾಗೆ ಅತ್ತಿಗೆಗೆ ನಮ್ಮ ಹತ್ರ ಮಾತಾಡಿ ಎಲ್ಲ ಸರಿ ಆಗಲಿಲ್ಲ. ಅಂದರೆ ನಾವು ನಮ್ಮ ಮನೆಗೆ ಬರುವಾಗ ನಾವು ಕೂಡ ಇರಲಿಲ್ಲಲ್ಲ, ನಮಗೆ ಕೂಡ ಒಂಥರ ಅವರು ಬಂದಾಗ ಇರಲಿಲ್ಲ ನಾವು ಅಂತ ಆಗ್ತಾ ಇತ್ತು. ಹಾಗೆ ಅವರಿಗೆ ನಮ್ಮ ಊರಿನಲ್ಲಿ ಒಂದು ಫಂಕ್ಷನ್ ಇದ್ದ ಕಾರಣ ಹೇಗೂ ಬಂದಿದ್ರಲ್ಲ ಅಂತ ಬಂದರು. ಹಾಗೆ ನಮಗೆ ಖುಷಿ ಆಯ್ತು ಎಲ್ಲರೂ ಬಂದು ಮಾತಾಡಿ ಹೋದದ್ದು. ಹಾಗೆ ಮತ್ತೆ ಸಂಜೆ ಮಲ್ಲಿ ಬಂದಿದ್ಲು, ಅವಳು ಸಂಬಂಧಿಕರ ಮನೆಗೆ ಹೋಗಿದ್ದವಳು ಮರಳಿ ಬಂದಿದ್ಲು, ನಮ್ಮ ಹತ್ರ ಮಾತಾಡಲಿಕ್ಕೆ ಅಂತ ಬಂದ್ಲು. ಹಾಗೆ ಅವಳಿಗೆ ಅಂತ ತಂದ ಚಾಕ್ಲೇಟ್ ಕೂಡ ಕೊಟ್ಟೆ. ಮೊನ್ನೆ ಒಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಮಲ್ಲಿಗೆ ಎಂತ ತಂದಿದ್ದೀರಿ ಅಂತ. ಹಾಗೆ ನಾನು ಅವಳಿಗೋಸ್ಕರ ಚಾಕ್ಲೇಟ್ ತಂದಿದ್ದೆ. ನಾನು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಇರಲಿಲ್ಲ, ಆದರೆ ಯಾರೋ ಒಬ್ರು ಕೇಳಿದ್ರಿ ಅಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರುವಂಥದ್ದಷ್ಟೇ ಆಯಿತಾ. ಮತ್ತು ಮರುದಿವಸ ಬೆಳ್ಳಂಬೆಳಗ್ಗೆ ಇಲ್ಲಿ ಒಬ್ಬರು ಅತಿಥಿ ಬಂದಿದ್ದಾರೆ. ಯಾರು ಅಂತ ನೋಡಿ, ಒಬ್ಬರು ಕಪ್ಪು ಬಣ್ಣದ ಕೇರೆ ಹಾವು ಬಂದಿದ್ದಾರೆ ಆಯಿತಾ. ನಾನು ಕೆಲಸ ಮಾಡ್ತಾ ಇರಬೇಕಾದ್ರೆ ಅಂಗಳದ ತುದಿಯಲ್ಲಿ ಎಂಥದ್ದು ಪಾಸಾದ ಹಾಗೆ ಖಂಡಿತು, ಹತ್ತಿರ ಹೋಗುವಾಗ ಅದಕ್ಕೆ ಆಲ್ಮೋಸ್ಟ್ ಹೋಗಿ ಆಗಿದೆ. ಹಾಗೆ ನಿಮಗೆ ಇಲ್ಲಿ ಇಷ್ಟೇ ಕಾಣ್ತಾ ಇರಬಹುದು, ಬಾಲ ಮಾತ್ರ ತುಂಬ ಕಪ್ಪು ಉಂಟು. ಕೆಲವೊಂದು ಸಲ ಹಳದಿ ಬಣ್ಣದ ಕೇರೆ ಇರ್ತದೆ, ಹಾಗೆ ಇದೊಂಥರ ಕಪ್ಪು ಬಣ್ಣದ ಕೇರೆ. ಅಲ್ಲಿಯೇ ಎಂಥದೋ ತನಿಖೆ ಎಲ್ಲ ಮಾಡಿ ನಂತರ ಅದರ ಪಾಡಿಗೆ ಬಲ್ಲೆಯ ಒಳಗೆ ಹೋಯಿತು. ಕಾಣ್ತಾ ಇರಬಹುದು ನಿಮಗೆ ಎಷ್ಟು ಚಂದದ ಅದರ ಒಂದು ರಚನೆ ಉಂಟು ಅಂತ. ಇವತ್ತೆಂತೆಲ್ಲ ವಿಷಯ ಸಿಗ್ತದೆ ಅಂತ ಗೊತ್ತಿಲ್ಲ. ವರ್ಕಿಂಗ್ ಡೇ ಆಗಿರೋದ್ರಿಂದ ನನಗೆ ಬೇರೆ ಎಲ್ಲಿಗೆ ಕೂಡ ಹೋಗ್ಲಿಕ್ಕಿಲ್ಲ. ನಿನ್ನೆ ಮೊನ್ನೆಲ್ಲ ಸ್ವಲ್ಪ ಬಿಸಿ ಇದ್ದೆ, ಹಾಗಾಗಿ ನಿನ್ನೆದ್ದು ವಿಡಿಯೋ ಎಡಿಟ್ ಮಾಡಿ ಆಗ್ಬೇಕು, ಇವತ್ತು ಹಾಕ್ತೇನೆ ಅಂತ ಹೇಳಿದರೆ ನಿಮಗೆ ಇವತ್ತು ಬರ್ತದೆ. ಈಗ ನಾನು ಮಾಡ್ತಾ ಇರುವ ವಿಡಿಯೋ ನಾಳೆ ಬರಬಹುದು. ಹಾಗೆ ನೋಡಬೇಕು ಎಂತೆಲ್ಲ ವಿಷಯ ಸಿಗ್ತದೆ ಅಂತ. ಇದೊಂದು ಕೇಪುಳ ಹಣ್ಣಿನ ಬಣ್ಣ ನೋಡಿ ಅಂತೆ, ಎಷ್ಟು ಗಾಢವಾಗಿ ಉಂಟು ಅಂತ. ಇಲ್ಲದಿದ್ದರೆ ಸಾಮಾನ್ಯವಾಗಿ ಕೆಂಪು ಬಣ್ಣದಲ್ಲಿ ಇರ್ತದೆ ಕೇಪುಳ ಹಣ್ಣು. ಈ ಹಣ್ಣು ಮಾತ್ರ ಕುಂಟಲ ಹಣ್ಣು, ನೇರಳೆ ಹಣ್ಣಿನಾಗೆಲ್ಲ ತುಂಬ ಕಪ್ಪು ಬಣ್ಣದಲ್ಲಿ ಉಂಟು, ಕಾಣ್ತಾ ಇರಬಹುದು. ಈ ಗಿಡಕ್ಕೆ ಇಲ್ವಾ ಸಾಕಷ್ಟು ನೀರು ಮತ್ತೆ ಗೊಬ್ಬರ ಎಲ್ಲ ಸಿಗ್ತದೆ ಅಂತ ಹೇಳಿದರೆ, ಹೂವಿನ ಗಿಡಗಳ ಮಧ್ಯೆ ಇರುವಂತಹ ಗಿಡ ಇದು. ಹಾಗಾಗಿ ಈ ರೀತಿ ಅಧಿಕ ಪೌಷ್ಟಿಕಾಂಶ, ಅಧಿಕ ಪೋಷಣೆ ಸಿಕ್ಕಿರೋದ್ರಿಂದ ಈ ಬಣ್ಣದಲ್ಲಿ ಇದು ಕಾಣ್ತದೆ, ನಿಮಗೆ ಕಾಣ್ತಾ ಇರಬಹುದು. ಕಾಕತಾಳೀಯವಾಗಿ ನನ್ನ ನೇಲ್ ಪಾಲಿಶ್ ಇದಕ್ಕೆ ಸರಿಯಾಗಿ ಉಂಟು ನೋಡಿ. ನಾವೆಲ್ಲ ಸಣ್ಣದಿರುವಾಗ ಉಂಟಲ್ವ, ಈ ರೀತಿ ಕೇಪುಳ ಹಣ್ಣುಗಳು ಕಾಡು ಗುಡ್ಡ ತೋಟದಲ್ಲಿ ಎಲ್ಲ ಕಾಣಲಿಕ್ಕೆ ಸಿಕ್ಕಿದ್ರೆ ಒಂದು ಬಿಡದೆ ತಿಂತಾ ಇದ್ದೆವು. ಆದರೆ ಈಗಿನ ಮಕ್ಕಳೆಲ್ಲ ಹೀಗೆ ತಿಂತಾರೆ ಇಲ್ವ ನನಗೆ ಗೊತ್ತಿಲ್ಲ, ನಾವಂತೂ ಸ್ಪರ್ಧೆಗೆ ಇಳಿದು ತಿಂತಾ ಇದ್ದೆವು ಗೊತ್ತುಂಟಾ. ಹಾಗೆ ಇದೊಂಥರ ಕೇಪುಳ ಹಣ್ಣು ವಿಶೇಷ ಅಂತ ಅನ್ನಿಸಿತು ನನಗೆ ನೋಡುವಾಗ, ಅದಕ್ಕೋಸ್ಕರ ನಾನು ನಿಮಗೆ ಹಂಚಿಕೊಂಡದ್ದಾಯ್ತಾ. ನಾನು ಕೆಲವು ವಾರಗಳ ಹಿಂದೆ ತೋರಿಸಿದ್ದೆ ನಿಮಗೆ ವಾಟರ್ ಆ್ಯಪಲ್ ಹೂ ಬಿಟ್ಟಿದೆ ಅಂತ. ನೋಡಿ ಈಗ ಎಷ್ಟು ಜೊಂಕೆ ಉಂಟು, ಇಲ್ಲೆಲ್ಲ ಕೆಲವು ಹೂ ಬಿಟ್ಟಿದೆ. ನಾನು ನಿಮಗೆ ಬ್ಯಾಕ್ ಕ್ಯಾಮರಾದಲ್ಲಿ ತೋರಿಸ್ತೇನೆ ಆಯ್ತಾ. ಕಾಣ್ತಾ ಇರಬಹುದು ನಿಮಗೆ, ಅಲ್ಲಲ್ಲಿ ಜೊಂಕೆ ಬಿಟ್ಟುಕೊಂಡುಂಟು. ಇನ್ನೂ ಕೂಡ ಮುಗ್ಗುಂಟು, ಹೂಗಳುಂಟು. ಹಾಗೆ ತುದಿಯಲ್ಲಿ 3 ಹಣ್ಣುಗಳು ಕೂಡ ಆಗಿದೆ, ಅಲ್ಲಿ ಕಾಣ್ತಾ ಇರಬಹುದು ನಿಮಗೆ ಸ್ವಲ್ಪ. ಹಾಗೆ ಇದೊಂದು ಗಿಡದಲ್ಲಿ ಇಷ್ಟು ಫಲ ಕೊಟ್ಟದ್ದು ಇದೇ ವರ್ಷ ಕಾಣ್ತದೆ.
ಕೆಳಗೆ ಉಂಟು ಇಲ್ಲಿ ನೋಡಿ. ಹಾಗೆ ಇಲ್ಲಿ ಕೂಡ ಉಂಟು. ಇಲ್ಲಿ ಇದು ಮಂಗಳೆ ಆಯ್ತಾ, ನಿಮ್ಗೆ ಗೊತ್ತಿರಬಹುದು ಚಂಪಿಯ ತಾಯಿ. ಇದರ ಕೊಂಬು ಇಲ್ಲಿ ಸ್ವಲ್ಪ ಚರ್ಮದೊಳಗೆ ಹೋಗ್ತಾ ಉಂಟು. ಅದನ್ನು ನಾವು ಆದಷ್ಟು ಬೇಗ ಕತ್ತರಿಸುವ ಇದು ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಹಾಗೆ ನಾನು ಸುತ್ತಾಟ ಮಾಡಿ ಮಾಡಿ ಹೀಗೆ ಇಲ್ಲಿ ಬಂದೆ. ಇದು ಪಾಪ ಅಂತ ಹೇಳಿದ್ರೆ ಅದಕ್ಕೆ ಕುಟ್ಟುವಂಥದ್ದು ಅಂಥದ್ದೆಲ್ಲ ಇಲ್ಲ. ಈ ರೀತಿ ಎಂತಾದ್ರೂ ತುರಿಸುದಿದ್ರೆ ಮಾತ್ರ ನೋಡಿ ಈ ರೀತಿ ನಮ್ಮ ಮೈಗೆಲ್ಲ ಎಂತಾದ್ರೂ ಮಾಡ್ತಾ ಇರ್ತದೆ ಅಷ್ಟೇ. ಅದು ಬಿಟ್ರೆ ತುಂಬಾ ಪಾಪ ಇದು. ಆದ್ರೆ ಚಂಪಿ ಸ್ವಲ್ಪ ಹಾಗೆಲ್ಲ, ಚಂಪಿಯ ಹತ್ರ ಹೋಗಿ ಕೂತ್ರೆ ಉಂಟಲ್ವಾ, ನಮ್ಮನ್ನು ಗುದ್ದಿ 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 ಹಾಕುವಂಥದ್ದು. ಅಂತ ಹೇಳಿದ್ರೆ ಅದಕ್ಕೆ ಸಿಟ್ಟೆ ಅಂತ ಅಲ್ಲ, ಅದರ ಗುಣವೇ ಹಾಗೆ ಆಯ್ತಾ. ಹಾಗೆ ಇದರದ್ದೊಂದು ತಾಯಿ ಇತ್ತು ನಮ್ಮ ಮನೆಯಲ್ಲಿ. ತುಂಬಾ ಪಾಪ, ಸಾಧು ಹಸು ಅಂತ ಹೇಳಿದ್ರೆ ಅಷ್ಟು ಸಾಧು ಹಸು. ಅದರ ಒಂದು ಅರ್ಧದಷ್ಟು ಗುಣ ಇದಕ್ಕೆ ಬಂದಿದೆ. ಈಗ ಎಂತ ಗೊತ್ತುಂಟಾ, ನಾನೀಗ ವಿಡಿಯೋ ಮಾಡ್ತಾ ಇರುವಾಗ ನನ್ನ ಅಪ್ಪಂದು ಫೋನ್ ಬಂತಾಯ್ತಾ. ಅಪ್ಪನ ವಾಯ್ಸ್ ಕೇಳ್ತದಲ್ಲ, ಅದು ಮೊಬೈಲ್ನ ಹತ್ತಿರ ಬಂದು ಮೂಸುದು ಗೊತ್ತುಂಟಾ. ಅಂತ ಹೇಳಿದ್ರೆ ವಾಯ್ಸ್ ಕೇಳಿತಲ್ಲ ಅಪ್ಪಂದು, ತಿನ್ಲಿಕ್ಕೆ ಎಂತಾರು ತಂದ್ರ ಅಂತ ಆಗಿರಬಹುದು, ಗೊತ್ತಿಲ್ಲ. ಮತ್ತೆ ಅಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯ ಹಸುಗಳಿಗೆಲ್ಲ ತುಂಬಾ ಇಷ್ಟ. ಅಪ್ಪನಿಗೂ ಕೂಡ ಅಷ್ಟೇ, ಹಸುಗಳ ಮೇಲೆ ಎಂತದೋ ಒಂದು ವಿಶೇಷ ವ್ಯಾಮೋಹ ಆಯ್ತು ಅವರಿಗೆ. ತುಂಬಾ ಸಣ್ಣ ವಯಸ್ಸಿನಿಂದಲೇ ಅವರು ಈ ಹಸು ಕರುಗಳನ್ನು ನೋಡಿಕೊಂಡು ಅವುಗಳ ಬಗ್ಗೆ ಎಲ್ಲ ಕೂಡ ಗೊತ್ತುಂಟು ಅಪ್ಪನಿಗೆ, ಹೇಗೆ ಅವುಗಳನ್ನು ಸಾಕುದು, ಇದರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಗಳುಂಟು. ಹಾಗೆ ಹಸುಗಳು ಅಂತ ಹೇಳಿದ್ರೆ ನನ್ನ ತಂದೆಗೆ ತುಂಬಾ ಪ್ರೀತಿ ಕೂಡ. ಹಾಗೆ ಹೇಳಿದಾಗ ನನ್ಗೆ ಒಂದು ನೆನಪಾಯ್ತು, ಒಂದು ಇನ್ಸಿಡೆಂಟ್ ಆಯ್ತಾ. ಎಂತ ಅಂತ ಹೇಳಿದ್ರೆ ನಾನೆಲ್ಲ ಇರ್ಲಿಲ್ಲ ಆಗ, ಅಪ್ಪನ ಅಮ್ಮನಿಗೆಲ್ಲ ಮದುವೆ ಆದ ಸಮಯ. ಹಾಗೆ ಎಂತದ್ದು ನನ್ಗೆ ತುಂಬಾ ಅವತ್ತಿನ ಕತೆ ಹೀಗೆ ಅಪ್ಪ ಹೇಳುವಾಗ ಹೇಳ್ತಾ ಇದ್ರು. ಎಂತ ಅಂತ ಹೇಳಿದ್ರೆ, ಅಪ್ಪ ಒಂದು ಮದುವೆ ಕಾರ್ಯಕ್ರಮಕ್ಕೆ ಅಂತ ಹೋದದ್ದಂತೆ. ಅದೊಂದು ಶಾಲೆಯಲ್ಲಿ ಮದುವೆ ಇದ್ದದ್ದು. ಹಾಗೆ ಅಪ್ಪ ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಇದು ಇಡ್ತಾರೆ, ಕೈಕಾಲು ತೊಳಿಲಿಕ್ಕೆ ಅಂತ ಒಂದು ಪಾತ್ರೆ, ಹೂಜಿಯ ತರ ದೊಡ್ಡದ್ದು, ಸ್ವಲ್ಪ ಮಂಡಗೆ ಅಂತ ನಾವು ಹೇಳ್ತೇವೆ, ಒಂದು ಸ್ವಲ್ಪ ದೊಡ್ಡ ಗಾತ್ರದ ಮಂಡಗೆಯಲ್ಲಿ ಹಂಡೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ನೀರು ಇಟ್ಟಿದ್ರಂತೆ ಕೈಕಾಲು ತೊಳಿಲಿಕ್ಕೆ ಅಂತ. ಹಾಗೆ ಅಪ್ಪ ಕೈಕಾಲೆಲ್ಲ ತೊಳೆಯುವಾಗ ಒಂದು ಮರದ ಕೆಳಗೆ ಒಂದು ದನ ನಿಂತುಕೊಂಡು ನೋಡ್ತಾ ಇತ್ತಂತೆ. ಹಸು ಬಾಯಾರಿಕೆ ಆಗಿದ್ದಿರಬಹುದು ಬಹುಶಃ, ನೀರು ತಳ ತುಂಬಾ ಕೆಳಗೆ ತಲುಪಿತ್ತಂತೆ. ಹಾಗೆ ಅಪ್ಪ ಕೈಕಾಲೆಲ್ಲ ತೊಳೆದು ಅಲ್ಲಿ ರಿಲೇಟಿವ್ಸ್ ಹತ್ರ ಎಲ್ಲ ಮಾತಾಡ್ತಾ ಇರುವಾಗ ಈ ಹಸು ಬಂದುಂಟಲ್ವಾ, ಇದು ಅಲ್ಲ, ಹಾಗೆ ಆ ಹಸು ಬಂದುಂಟಲ್ವಾ, ಅದು ಆ ಹಂಡೆ ಒಳಗೆ ಮುಖ ಹಾಕಿ ನೀರು ಕುಡಿತಂತ. ಅದರ ಕೊಂಬು ಸ್ವಲ್ಪ ಈ ರೀತಿ ಉದ್ದ ಅಂತ ಕರೆಕ್ಟ್ ಇರ್ಲಿಲ್ಲ, ಸ್ವಲ್ಪ ಡೊಂಕು ಅಂತ ಹೇಳ್ತಾರಲ್ಲ, ಹಾಗೆ ಇತ್ತಂತೆ. ಅದು ಇದು ಹಂಡೆ ಒಳಗೆ ತಲೆ ಹಾಕಿದ ನೀರು ಕುಡ್ದ ನಂತರ ಅದಕ್ಕೆ ಮೇಲೆ ತೆಗಿಲಿಕ್ಕೆ ಆಗ್ತಾ ಇರ್ಲಿಲ್ಲಂತೆ ನೋಡಿ. ಅದಕ್ಕೆ ಮೇಲೆ ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲಂತೆ. ಅದು ಎಂತ ಮಾಡಿತಂತ ಹೇಳಿದ್ರೆ ಹಿಂದೆ 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 ಹೋಯ್ತಂತೆ. ಹೋಗುವಾಗ ಮೈದಾನದ ಹಿಂದೆ ಇಡೀ ದೊಡ್ಡ ಪ್ರಪಾತ ಅಂತ ಎಲ್ಲ ಹೇಳಿದ್ರಂತೆ. ಹಸು ಈಗ ಬೀಳ್ತದೆ, ಪ್ರಪಾತಕ್ಕೆ ಕೆಳಗೆ ಬೀಳ್ತದೆ ಅಂತ. ಅಪ್ಪ ಎರಡನೇ ಯೋಚನೆ ಮಾಡದೆ, ವಿದೌಟ್ ಸೆಕೆಂಡ್ ಥಾಟ್ ಇಲ್ವಾ, ಸೀದಾ ಹೋಗಿ ಹಸು ಆ ಕುತ್ತಿಗೆಯನ್ನು ಹಿಡ್ಕೊಂಡ್ರಂತೆ ಆಯ್ತಾ. ಆಗ ಎಲ್ಲ ಹೇಳಿದ್ರಂತೆ, ನೀನು ಕೂಡ ಬೀಳ್ತಿ, ಹೋಗ್ಬೇಡ ಅಂತ ಎಲ್ಲ ಬೊಬ್ಬೆ ಹಾಕಿದ್ರಂತೆ. ಅಪ್ಪನಿಗೆ ಅಂತ ಹೇಳಿದ್ರೆ ಹಸುಗಳ ಮೇಲೆ ತುಂಬಾ ವ್ಯಾಮೋಹ ಅಲ್ವಾ. ಅದಲ್ಲದೆ ಪಾಪ ಅದಕ್ಕೆ ಹೇಗೆ ಗೊತ್ತಾಗ್ತದೆ ಅದನ್ನು ತೆಗೆಯುವುದು ಹೇಗೆ, ಇಲ್ಲದಿದ್ರೆ ಅಲ್ಲಿ ಖಂಡಿತ ಆ ಹಸು ಪ್ರಪಾತದ ಕೆಳಗೆ ಬೀಳ್ತಾ ಇತ್ತು. ಹಾಗೆ ಅಪ್ಪ ಅದರ ಕುತ್ತಿಗೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಗೋ ಹರಸಾಹಸ ಮಾಡಿ ಈ ರೀತಿಯ ಒಂದು ಕೊಂಬನ್ನು ಆ ಹಂಡೆಯ ಒಳಗಿಂದ ತೆಗೆಯುವ ಇದ್ ಮಾಡಿದ್ರಂತೆ. ಮತ್ತೆಂತಾಯ್ತಂತ ಹೇಳಿದ್ರೆ ಮತ್ತು ಕೂಡ ಅಷ್ಟೇ ಗಟ್ಟಿಯಾಗಿ ಹಸುವನ್ನು ಹಿಡ್ಕೊಂಡು ಇದನ್ನು ಕೂಡ್ಲೆ ತೆಗ್ದ್ರಂತೆ. ಅದು ತಕ್ಷಣ ಹೀಗೆ ನಿಂತದಕ್ಕೆ ಹೊರ ಬಂತಂತೆ ಅದರ ಮುಖ. ಮತ್ತೆ ಯೋಚನೆ ಮಾಡ್ತಾ ಉಂಟಂತೆ ಎಂತ ಆಯ್ತಂತ, ಆ ಕಡೆ ಈ ಕಡೆ ನೋಡ್ತಾ ಉಂಟಂತೆ. ಒಂದು ವೇಳೆ ಆ ಸನ್ನಿವೇಶದಲ್ಲಿ ಅಪ್ಪ ಹೋಗಿರ್ತಿರ್ಲಿಲ್ಲ ಅಂತ ಹೇಳಿದ್ರೆ ಆ ಹಸು ಪ್ರಪಾತದಿಂದ ಕೆಳಗೆ ಬೀಳ್ತಾ ಇತ್ತು. ಆದ್ರೆ ಆ ಹಸುವಿಗೆ ಅದರ ಅಪಾಯದ ಬಗ್ಗೆ ಗೊತ್ತಿತ್ತ ಇಲ್ವೋ ಗೊತ್ತಿಲ್ಲ. ಆದ್ರೆ ಮತ್ತೆ ಅಪ್ಪನನ್ನು ಹೀಗೆ ಅಂದ್ರೆ ಈ ರೀತಿ ನಕ್ಕುದು ಎಲ್ಲ ಮಾಡ್ತದಲ್ಲ, ಮತ್ತೆ ಹಾಗೆ ಮಾಡಿ ಮತ್ತೆ ಹೋಯ್ತಂತೆ ಅದು. ಬಹುಶಃ ಅದಕ್ಕೆ ಕೂಡ ಕೃತಜ್ಞತಾ ಭಾವ ಇತ್ತೋ ಏನೋ ಗೊತ್ತಿಲ್ಲ. ಹಾಗೆ ಅಪ್ಪ ಹೇಳ್ತಾ ಇರ್ತಾರೆ, ಅದೊಂದು ಘಟನೆ ನನ್ಗೆ ಮರಿಲಿಕ್ಕಿಲ್ಲ ಯಾವತ್ತಿಗೂ ಕೂಡ ಅಂತ ಹೇಳ್ತಾ ಇರ್ತಾರೆ.
ಹಾಗೆ ನಿಮಗೆ ಕೂಡ ಹೇಳುವ ಅಂತ ಅನಿಸಿತ್ತು. ಹಾಗೆಲ್ಲ ಮಾಡಿದರೆ ಉಂಟಲ್ಲ, ಅದರದ್ದೊಂದು ಪುಣ್ಯ ಬರ್ತದೆ ನಮಗೆ. ಹಸುವಿನ ಸೇವೆ ಮತ್ತು ಹಸುಗಳನ್ನು ಸಾಕುದ್ರಿಂದ ಎಲ್ಲ ನಮಗೆ ಸಾಕಷ್ಟು ಪ್ರಯೋಜನಗಳುಂಟು. ಹಸುಗಳು ನಮಗೆ ಆಗುವಂತಹ ಸಾಕಷ್ಟು ತೊಂದರೆಗಳನ್ನು ಅವುಗಳಿಗೆ ತೆಕ್ಕೊಳ್ತದಂತೆ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗೆ ಸಾಕಷ್ಟು ಉದಾಹರಣೆಗಳು ಕೂಡ ಉಂಟು. ಅಂತ ಹೇಳಿದ್ರೆ ಹೀಗೆ ಹಸು ಸಾಕುದೆಲ್ಲ ತುಂಬಾ ಪುಣ್ಯದ ಕೆಲಸ. ಹಸುಗಳ ಒಂದು ಕೃಪೆ ನಮ್ಮ ಮೇಲೆ ಇರ್ಬೇಕು. ಹಸು ಸಾಕ್ಲಿಕ್ಕೆ ಕೂಡ ಇದು ಸರ್ಕಸ್ ಮಾಡುದಾಯ್ತಾ, ಚಂಪಿ ಸರ್ಕಸ್ ಮಾಡುದು. ಇದ್ರ ಮೇಲೆ ಹತ್ತುದು, ಇಲ್ಲಿ ಹುಲ್ಲೆಲ್ಲ ಹಾಕ್ತೇವಲ್ಲ, ಬೈಪಣೆ ಅಂತ ಹೇಳುದು ನಾವು, ಅದರ ಮೇಲೆ ಹತ್ತಿ ಸರ್ಕಸ್ ಮಾಡುದು. ಯಾವಾಗ ನೋಡಿದ್ರು ಕೂಡ ಕೆಳಗಿರ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾನು ಮತ್ತೆ ಇಲ್ಲಿ ತಾಯಿಯೊಟ್ಟಿಗೆ ಮಾತಾಡುವಾಗ ಅದಕ್ಕೆ ಇನ್ನು ನನ್ನ ಹತ್ರ ಮಾತಾಡುವ ಅಂತ ಹೇಳುದ ಅಂತ ಗೊತ್ತಿಲ್ಲ. ಹಾಗೆ ಈಗ ಹೇಳ್ತಾರಲ್ಲ, ದೇವಸ್ಥಾನಕ್ಕೆ ನಾವು ಹೋಗುದಲ್ಲ, ದೇವರು ನಮ್ಮನ್ನು ಕರೆಸಿಕೊಳ್ಳುದು. ಯಾವಾಗ ನಾವು ಹೋಗ್ಬೇಕಂತ ಅನಿಸಿದ್ರು ಕೂಡ ಕೆಲವೊಂದ್ಸಲ ಹೋಗ್ಲಿಕ್ಕೆ ಆಗುದಿಲ್ಲ, ತಾಪತ್ರಯಗಳೆಲ್ಲ ಬರ್ತಾ ಇರ್ತದೆ. ಆದ್ರೆ ದೇವರು ನಮ್ಮನ್ನು ಯಾವಾಗ ಕರೆಸಿಕೊಳ್ತಾರೆ ಆಗ ನಾವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುದಂತ ಹೇಳ್ತಾರಲ್ಲ, ಹಾಗೆ ಅದು ಕೂಡ ಹಸುವಿನ ಸೇವೆ ಕೂಡ ಅಷ್ಟೇ. ಹಸುವನ್ನು ಎಲ್ಲರಿಗೂ ಸಾಕ್ಲಿಕ್ಕೆ ಆಗುದಿಲ್ಲ. ಹಸು ಯಾರನ್ನು ಆಯ್ಕೆ ಮಾಡ್ತದೆ ಅವರೊಟ್ಟಿಗೆ ಮಾತ್ರ ಹಸು ಇರ್ಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆಗಳಲ್ಲಿ ನಾನು ಉದಾಹರಣೆಗಳನ್ನು ನೋಡಿದ್ದೇನೆ. ಹಸು ಸಾಕ್ಬೇಕು ಅಂತ ಆ ಒಂದು ಇದಕ್ಕೆ ಇಳಿದವರು ಕೂಡ ಇದು ಸಾಧ್ಯ ಆಗ್ತಾ ಇಲ್ಲ ನಮ್ಮಿಂದ, ಹಸು ಜೋರುಂಟು, ಇಲ್ಲದಿದ್ರೆ ಎಂತದೋ ಗೊತ್ತಿಲ್ಲ, ನಮ್ಮಲ್ಲಿ ಹಸುಗಳು ಉಳಿಯುವುದೇ ಇಲ್ಲ, ಹಾಲು ಕೊಡುದಿಲ್ಲ ಹಸುಗಳು, ಇಂಥದ್ದೆಲ್ಲ ಸಾಕಷ್ಟು ಸಮಸ್ಯೆಗಳು ಕೇಳ್ತೇವೆ. ಆದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ ಹಾಗೆ ಉಂಟಲ್ವಾ, ನಮ್ಮ ಮನೆಯಲ್ಲಿ ಹಸು ಯಾವುದೇ ಸಮಯದಲ್ಲಿ ಕೂಡ ಅಂದ್ರೆ ಆದದ್ದು ಯಾವುದೇ ಉದಾಹರಣೆ ಇಲ್ಲ, ದೇವರ ದಯೆಯಿಂದ. ಅಂತ ಹೇಳಿದ್ರೆ ಕೃತಕ ಗರ್ಭಧಾರಣೆಗೆ ಮಾತ್ರ ನಮ್ಮಲ್ಲಿ ಪಶು ವೈದ್ಯರು ಬರ್ತಾರೆ. ಅದು ಬಿಟ್ಟರೆ ಆರೋಗ್ಯದಲ್ಲಿರ್ತದೆ. ಹಾಗೆ ಒಂದು ಅಪ್ಪನಿಗೆ ಹಸುವನ್ನು ಹಿಡಿದಿದೆ, ಹಸುವಿಗೂ ಕೂಡ ಅಪ್ಪನನ್ನು ಒಳ್ಳೆ ಹಿಡಿದಿದೆ. ಹಾಗಾಗಿ ನಮ್ಮಲ್ಲಿ ತುಂಬಾ ಮೊದಲಿನಿಂದಲೂ ಕೂಡ ಅಷ್ಟೇ, ನಮ್ಮಲ್ಲಿ ಹಸು ಸಾಕಾಣಿಕೆ ತಪ್ಪಲೇ ಇಲ್ಲ ಅಂತ ಹೇಳ್ಬಹುದು. ಅದಕ್ಕೆ ಅರ್ಜೆಂಟ್ ಆಗ್ತಾ ಉಂಟು, ಹುಲ್ಲು ಬರ್ಲಿಲ್ಲ. ಎಲ್ಲಿ ಉಂಟು ನನ್ನ ಹುಲ್ಲು? ಅಪ್ಪ ತೋಟಕ್ಕೆ ಹೋಗಿದ್ದಾರೆ. ಹಾಗೆ ಸಂಜೆ ಮಲ್ಲಿ ಕೂಡ ಬಂದ್ಲು, ಅಡಿಕೆ ಮರದ ಹಾಳು ತೆಕ್ಕೊಂಡು ಬಂದ್ಲು ದನಕ್ಕೆ ತಿನ್ನಲಿಕ್ಕೆ ಅಂತ. ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.